ಒಂದು ವೇಳೆ ಅವಳು ಒಳಗೆ ಇದ್ರೂ ಕೂಡ ಅದನ್ನ ಕಂಡು ಹಿಡಿಯೋದು ಹೇಗೆ? ನಾನು ಹೋಗಿ ಕೇಳಿದ್ರೆ ಅತ್ತೆ ಖಂಡಿತ ನಿಜ ಹೇಳಲ್ಲ. ಹಾ, ಪೂಜೆ. ಎಸ್, ಪೂಜೆನಾ? ಏನು ಹಾಗಂದ್ರೆ? ನನಗೆ ಒಂದು ಐಡಿಯಾ ಹೊಳಿತಾ ಇದೆ. ಒಂದು ವೇಳೆ ಶ್ರದ್ಧಾ ಪಕ್ಕದ ಮನೆಯವ್ರೇನಾದರೂ ಅವ್ರ ಮನೆಗೆ ಹೋಗಿ ನಮ್ಮ ಮನೇಲಿ ಅದೇನೋ ಪೂಜೆ ಇದೆ, ನಿಮ್ಮ ಮಗಳು ಶ್ರದ್ಧಾನ ನಮ್ಮ ಮನೆಗೆ ಅರ್ಶಿನ ಕುಂಕುಮಕ್ಕೆ ಕಳಿಸಿ ಅಂತ ಏನಾದರೂ ಕರೆದ್ರೆ, ಆ ಟೈಮಲ್ಲಿ ಶ್ರದ್ಧಾ ಮನೇಲೇ ಇದ್ದರೆ ಅವಳಲ್ಲಿ ಗ್ಯಾರಂಟಿ ಬಂದೇ ಬರ್ತಾಳೆ. ಅವಳಿಗೆ ಬಂದೇ ಬರ್ತಾಳೆ ಅಂತ ಅದಾಗ ಹೇಳ್ತೇನೆ ನೀನು? ಅಯ್ಯೋ, ಅದು ಹೆಣ್ಮಕ್ಳ ಮೆಂಟಾಲಿಟಿ ಕಣೋ ಭುವಿ. ಯಾರೇ ಬಂದು ನಮ್ಮ ಮನೆಯಲ್ಲಿ ಪೂಜೆ ಇದೆ, ಅರ್ಶಿನ ಕುಂಕುಮಕ್ಕೆ ಬನ್ನಿ ಅಂತ ಕರೆದ್ರೆ ಯಾವ ಮುತ್ತೈದೇನೂ ಕೂಡ ಬೇಡ ಅಂತ ಹೇಳೋದಿಲ್ಲ. ಅದೇನೋ ಅಶುಭ ಅಂತ ಈ ಮದುವೆ ಆದವರೆಲ್ಲ ಬಿಲೀವ್ ಮಾಡ್ತಾರೆ. ಶ್ರದ್ಧಾನೂ ಅಷ್ಟೇ. ಇವಾಗ ಹೋಗಲಿ ನಿಮ್ಮ ಮಗಳನ್ನ, ಈಗ ಬುದ್ಧಿವಂತ ಥರ ಮಾತಾಡ್ತಾ ಇದ್ದಾಳೆ. ಏನು ಹೊಗಳೋದು? ಹಾಂ, ಇದು ಜಾಣ್ತನ ಅಂತ ನಿಮಗೆ ಅನ್ನಿಸ್ಬೇಕು. ಎಂಥದ್ದು ಇಲ್ಲ, ಎಲ್ಲ ಮಣ್ಣಂಗಟ್ಟಿ. ಏನು ಇಲ್ಲದೆ ಪಕ್ಕದ ಮನೆಯವ್ಳು ಯಾಕೆ ಶ್ರದ್ಧಾನ ಕರೀತಾಳೆ? ಅವಳು ಕರೆಯೋ ಹಾಗೆ ಮಾಡೋದಾದ್ರೂ ಹೇಗೆ? ಹಾಂ, ಎಷ್ಟೇ ಆಗಲಿ ಜಾನ್ಕಮ್ಮ ಅವಳಿಗೆ ಪಕ್ಕದ ಮನೆಯವರು, ನಾವು ದೂರದವರು. ನಾವೇನಾದರೂ ಹೋಗಿ ವಿಷಯ ಹೇಳಿದ್ರೆ ಅವಳು ಜಾನ್ಕಮ್ಮನ ಹತ್ರ ಎಲ್ಲ ವಿಷಯ ಹೇಳ್ತಾಳೆ, ಸತ್ಯ ಅವ್ರಿಗೆ ಗೊತ್ತಾಗತ್ತೆ. ಇದೆಲ್ಲ ಏನು ಆಗಲ್ಲ ಅಷ್ಟೇ ಉರ್ಮೆ. ಅಯ್ಯೋ, ಸ್ವಲ್ಪ ಸುಮ್ಮನಿರು ಮಮ್ಮಿ. ಮಾತಾಡೋ ರೀತಿ ಮಾತಾಡ್ಸಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ. ನಾನು ಹೋಗಿ ಮಾತಾಡಿಸ್ತೀನಿ, ಅದೇನಾಗುತ್ತೋ ನೋಡೋಣ. ಅದೇನಾದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಅವಳ ಮನೇಲಿ ಇದ್ದಾಳೆ ಇಲ್ವೋ ಅದು ಗೊತ್ತಾಗಬೇಕು ಅಷ್ಟೇ. ಮುಂದಿನ ಆಮೇಲೆ ನೋಡ್ಕೊಳ್ಳೋಣ. ಹ್ಞೂ.